ಎಷ್ಟು ಚಲೋ ಹೇಳ್ಯಾರ ನೋಡಿ. ಒಂದೊಂದು ಪ್ರಾಣಿಗೆ ಒಂದೊಂದನ್ನು ಅರಿಯುವಂತಹ ದೊಡ್ಡ ಶಕ್ತಿಯನ್ನು ಪರಮಾತ್ಮ ಕೊಟ್ಟಾನ. ಮಧುರ ಗುಣವ ಇರುವೆ ಬಲ್ಲದು. ಇವತ್ತು ಭಾಳ ಮಂದಿ ಶಾಣ್ಯರದಾರ ಎಲ್ಲರೂ ತಾಯಂದ್ರು. ಯಾರ ಅಡಿಗೆ ಮನೆಗೆ ಹೋದ್ರೂ ಸಹಿತ ಅವ್ರ ಮನೆಯೊಳಗೆ ಅಗದಿ ಚಂದ ಡಬ್ಬಿ ಜೋಡಿಸಿ ಇಟ್ಟಿರ್ತಾರೆ. ಮತ್ತು ಏನಾರು ನೀವು ಇರುವಿ ಭಾಳ ಆಗ್ಯಾವ ಅಂತ ತಿಳ್ಕೊಂಡು, ಪಾಪ ಒಬ್ಬ ಹೆಣ್ಮಗಳು ಇರುವಿ ಭಾಳ ಆಗ್ಯಾವ ತಡ್ರಿ ಅಂತ ತಿಳ್ಕೊಂಡು ಎಲ್ಲ ಡಬ್ಬಿ ಎಲ್ಲ ತೆಗೆದು ಒಂದು ಕಡೆ ಸಕ್ಕರೆ ಡಬ್ಬಿ, ಒಂದು ಕಡೆ ಖಾರ ಡಬ್ಬಿ, ನಿಮಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡು ಅದ್ರ ಮೇಲೆ ಬರೆದು ಇರ್ತಿರಲ್ಲ. ಆ ಹೆಣ್ಮಗಳು ಏನು ಮಾಡಿದ್ಲು, ಇಷ್ಟಾಕೊಂಡ ಇರುವಿ ಆಗ್ಯಾವ, ಇವ್ನು ಹೆಂಗಾರು ಮಾಡಿ ದಾರಿ ತಪ್ಪಿಸ್ಬೇಕಂತ ತಿಳ್ಕೊಂಡು ಸಕ್ಕರೆ ಡಬ್ಬಿ ಖಾರ ಡಬ್ಬಿ ಅಂತೆಲ್ಲ ಬರೆದಿದ್ಲಲ್ಲ. ಚೊಕ್ಕೆಲ್ಲ ಮಾಡಿ ಮುಂಜಾನೆ ಚೇಂಜ್ ಮಟ್ಟ ಚೊಕ್ ಮಾಡ್ಯಾಳ. ಚೊಕ್ ಮಾಡಿ ಇರುವಿಗೆ ಒಂದು ಸ್ವಲ್ಪ ದಾರಿ ತಪ್ಪಿಸ್ಬೇಕಂತೇಳಿ ಆ ಹೆಣ್ಮಗಳು ಏನು ಮಾಡ್ಯಾಳ, ಖಾರ ಡಬ್ಬ್ಯಾಗ ಸಕ್ಕರೆ ಹಾಕಿಟ್ಟಾಳ, ಸಕ್ಕರೆ ಡಬ್ಬ್ಯಾಗ ಖಾರ ಹಾಕಿಟ್ಟಾಳ. ಅಂದ್ರೆ ನಿಮಗೆ ಓದಾಕ್ ಬರ್ತೈತೆ ಅನ್ನೋ ಕಾರಣಕ್ಕೆ ಇರುವಿಗೆ ಓದಾಕ್ ಬರಂಗಿಲ್ಲ ಅಂದ್ರೆ ಅದಕ್ಕೇನು ಗೊತ್ತಾಗೋದಿಲ್ಲ ಅಂತ ಮಾಡ್ರಿ ನೀವು. ನಿಮ್ಮ ಶಾಣೆತನ ನಡೀದಿಲ್ಲ ಅಲ್ಲಿ. ಯಾವಾಗ ಹಿಂಗೆ ಹಾಕಿಟ್ಟಾಳ, ಇನ್ನೇನು ಮತ್ತೆ ಎಲ್ಲ ಮುಂಜಾನೆಯಿಂದ ಮಾಡಿ ಸಂಜೆ ಮಟ್ಟ ಸುಸ್ತಾಗೈತಿ. ಸುಸ್ತಾಗಿ ಮಲ್ಕೊಂಡಾಳ. ಗಂಡ ಬಂದು ನೋಡ್ರಿ ಆಫೀಸ್ನಿಂದ ಗಂಡ ಬಂದ. ದಿವಸ ಹೆಂಡತಿ ನಾ ಬರೋದಕ್ಕಿಂತ ಮುಂಚೆಕ್ಕ ಅಗದಿ ಟೀ ಕಾಫಿ ಹಿಡ್ಕೊಂಡು ನಿಂದ್ರಾಕಿ. ಇವತ್ತೇನಾಗೈತಿ ಯಾಕೆ ಬರೋವಳಲ್ಲ ಅಂತ ತಿಳ್ಕೊಂಡು ಒಳಗೆ ನೋಡ್ತಾನ. ಇಲ್ರಿ ನನಗೆ ಹೆಡ್ಡೇಕ್ ಆಗೈತೆ ಅಂದಕ್ಕೆ. ಹೆಡ್ಡೇಕ್ ಆಗೈತೆ ಅಂದ್ರೆ ಯಾಕೆ ವಿಚಾರ ಮಾಡ್ತೀವಿ, ದಿವಸ ನೀನ ಮಾಡ್ಕೊಡ್ಬೇಕಂತ ನೇಮ್ ಐತನ, ನಾ ಮಾಡ್ಕೊಂಡ್ಬರ್ತೀನಿ ತಡಿ ವಚ್ಚ ಅಂತ ಒಳಗೆ ಹೋಗ್ಯಾನ. ಯಾವಾಗ ನಾ ಮಾಡ್ಬೇಕಂತ ಒಳಗೆ ಹೋಗ್ಯಾನ, ಹೋಗೋದ್ರಾಗ ಇವನು ಹಣೆ ಬರಕ್ಕೆ ಕರೆಂಟ್ ಹೋಗೈತಿ. ಅಲ್ಲಿ ಒಳಗೆ ಕರೆಂಟ್ ಹೋಗೈತಿ. ಹಿಂಗೆ ಟಾರ್ಚ್ ನೋಡಿದ, ಎಲ್ಲೈತಿ ಸಾಕಾರ ಅಂತ ತಿಳ್ಕೊಂಡು ಹುಡ್ಕಾಡಿದಂತೆ. ಸಾಕಾರ ಡಬ್ಬಿ ತಕೊಂಡ ಬ್ಯಾಟ್ರಿ ಡೌನ್ ಮಾಡಿ ಇಟ್ಕೊಂಡು, ಇವತ್ತು ನನ್ನ ಹೆಂಡತಿಗೆ ಹೆಡ್ಡೇಕ್ ಆಗೈತಿ, 1 ಕಪ್ ಹಾಕೋದು ಬೇಡ 2 ಕಪ್ 2 ಸ್ಪೂನ್ ಹಾಕೋಣ ಅಂತ ತಿಳ್ಕೊಂಡು ಸ್ಟ್ರಾಂಗ್ ಕೇಟಿ ಮಾಡ್ಬೇಕಂತ ತಿಳ್ಕೊಂಡು ಅವಾಗ ಏನು ಮಾಡಿದ, ಸಾಕಾರ ಡಬ್ಬಿಯಾಗಿನ ಸಕ್ಕರೆ ತೆಗೆದು 2 ಸ್ಪೂನ್ ಹಾಕಿದ. ಅದಕ್ಕೆ ಹಾಕಿ ಚಾ ಪುಡಿ ಹಾಕಿದ. ಅಗದಿ ಮಸ್ತ್ ತಯಾರು ಮಾಡ್ಕೊಂಡು ಊಟತ್ತ ತಂದು ಕೊಟ್ಟು ನೋಡ್ರಿ. ತಂದು ಕುಡಿದು ಒಂದಾಗ ಊಟಕ್ಕನಾಗನ ಯಾಕೆ ಸುಗುಳೆ ಬಿಟ್ಲಾಕಿ ಅವ್ನ ಮಕ್ಕಳ ಮೇಲೆ. ಯಾಕೆ ನೀವು ನಗಾಕತ್ತೀರಿ, ನಿಮ್ಗೆಲ್ಲ ಗೊತ್ತಾಗ್ಯದ. ಆಕೆಗೆ ಹೇಳಿಲ್ಲವ, ಆಕೆಗೆ ಹೇಳಿಬಿಟ್ಟಿದ್ರೆ ಅವ್ನಿಗೆ ಹೇಳಿಬಿಟ್ಟಿದ್ರೆ ಇದು ಪ್ರಶ್ನೆನೇ ಬರ್ತಿದ್ದಿಲ್ಲ. ಅವ್ನಿಗೆ ಗೊತ್ತಿಲ್ಲ ಸಕ್ಕರೆ ಡಬ್ಬ್ಯಾಗ ಸಕ್ಕರೆನೇ ಇರ್ಬೇಕಂತ. ಸಕ್ಕರೆ ತೆಗೆದು ಹಾಕಿದ್ರೆ ಆಕೆ ಖಾರ ಪಾರ ಅದನ್ನ ಬದಲು ಮಾಡಿದ್ಲಲ್ಲ. ಆಮೇಲೆ ಬಂದು ನೋಡ್ತಾಳ, ಸಕ್ಕರೆ ಡಬ್ಬ್ಯಾಗ ಖಾರ ಹಾಕಿಟ್ಟಾಳ. ಅದು ಗಂಡು ಗೊತ್ತಾಗಿಲ್ಲ. ಆದ್ರೆ ಇರುವಿಗೆ ಮಾತ್ರ ನೀ ಖಾರ ಡಬ್ಬ್ಯಾಗ ಸಕ್ಕರೆ ಇಟ್ಟು ನಾ ಅಲ್ಲೇ ಹೊಕ್ಕಿನ ತಿಳ್ಕೊಂಡು ಖಾರ ಡಬ್ಬ್ಯಾಗನೇ ಬಂದು ಕುಂತಿದ್ವು. ಯಾವ ಇರುವಿಗೆ ಒಂದು ಚಪ್ಪಾಳಿ ಹಿಡಿಬೇಕಾರೆ ಸುಮ್ಮನೆ ಕೂತ್ಕೊಂಡು ನಾವು ಎಲ್ಲಿ ವಿಚಾರ ಮಾಡ್ಕೊಳ್ರಿ. ಕಾರಣ ಏನು ಅಂತಂದ್ರೆ ಮಧುರ ಗುಣವ ಇರುವೆ ಬಲ್ಲದು. ನಮಗೆ ಯಾವ್ದಾದ್ರು ಒಂದು ದೊಡ್ಡ ಗಿಡದಾಗ ಹಣ್ಣಾಗೈತಿ ಎಲ್ಲ ಗೊತ್ತಾಗ್ಬೇಕಾದ್ರೆ ಅದನ್ನ ಹತ್ತಿ ಹರ್ಕೊಂಡು ತಿಂದು ನೋಡಿ ಕಚ್ಚ ಇತ್ತೋ ಪಕ್ಕ ಇತ್ತೋ ಆಮೇಲೆ ಗೊತ್ತಾಕೈತಿ ನಮ್ಗೆ. ಆದ್ರೆ ಇರುವೆ ಹಂಗಲ್ಲ, ಬಡ್ಡಿ ಒಳಗನ ಹೋಗ್ತದ. ಬಡ್ಡಿಯನ್ನು ಒಂದು ಸ್ವಲ್ಪ ವಾಸನೆ ನೋಡ್ತದ, ಸ್ಮೆಲ್ ನೋಡಿದ ಬಿಟ್ಲೆ ಅದಕ್ಕೆ ಗೊತ್ತಾಗ್ತದ ಇದ್ರೊಳಗೆ ಹಣ್ಣಾಗೈತೆ ಇಲ್ಲ ಅನ್ನುವಂತ. ಹಣ್ಣಾಗಿತ್ತಂದ್ರೆ ಯಾವ ಟೊಂಗಿ ಒಳಗೆ ಆಗೈತೆ ಅನ್ನುವಂಥದ್ದು ಇಲ್ಲೇ ಕುಂತ ಗೊತ್ತಾಕೈತೆ. ಅದಕ್ಕೆ ಮಧುರ ಗುಣವ ಏನ್ ಬಲ್ಲದು, ಇರುವೆ ಬಲ್ಲದು. ಗೋತ್ರದ ಗುಣವ ಕಾಗೆ ಬಲ್ಲದು. ನೋಡ್ರಿ, ವೇಳೆಯ ಗುಣವ ಕೋಳಿ ಬಲ್ಲದು. ಯಾಕೆ ಈಗ ಹೇಳಿದ ನಿಮ್ಗೆ, ಮುಂಜಾನೆ ಇಷ್ಟು ಗಂಟೆ ಕೇಳಬೇಕು ಅಂದ್ರೆ ಅಷ್ಟು ಗಂಟೆಗೆ ಅವು ಕೂಗತ್ತಿದ್ವ. ವೇಳೆಯ ಮಹತ್ವ ಕೋಳಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತದ. ಹಾಗಾಗಿ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಇವಕ್ಕೆಲ್ಲವಕ್ಕೂ ಒಂದೊಂದು ಗುಣ ಕೊಟ್ಟಂಗೆ ನಿನಗೂ ಒಂದು ಗುಣ ಕೊಟ್ಟನು ಪರಮಾತ್ಮ. ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರುವ ನೆರೆಯದಿದ್ದಡೆ ಕಾಗೆ ಕೋಳಿಗಳಿಗಿಂತ ಕಷ್ಟ ಕಲಿದೇವರ ದೇವ. ಮಡಿವಾಳ ಮಾಚಿ ದೇವರು ಬರೆದಿರ್ತಕ್ಕಂಥ ಅಪರೂಪದ ವಚನ ಇದು. ಹೇ ಮನುಷ್ಯನೇ, ಭಗವಂತ ಕೊಟ್ಟಿರ್ತಕ್ಕಂತಹ ಬದುಕನ್ನ ಚಂದಾಗಿ ಉಪಯೋಗ ಮಾಡ್ಕೋಬೇಕನ್ನುವಂಥ ಕಾರಣಕ್ಕೆ 12ನೇ ಶತಮಾನದೊಳಗೆ ಒಂದು ದೊಡ್ಡ ಕ್ರಾಂತಿನೇ ನಡೆದು ಹೋಗ್ಬಿಡ್ತು. ಎಂಥ ಕ್ರಾಂತಿ ರೀ! ಯಾವ ದೊಡ್ಡವ ಸಣ್ಣವ ಅಂತ ಇರ್ತಿದ್ರಲ್ಲ, ಎಲ್ಲ ಭೇದಗಳನ್ನು ತೊಡೆದು ಹಾಕಿ ಇವ ಕಲಿತ ವರ್ಗ ಬೇರೆ, ದಲಿತ ವರ್ಗ ಬೇರೆ. ಕಲಿತವಂದ್ರೇನು, ಡಿಗ್ರಿ ತಗೊಂಡು ಪಂಡಿತರಾಗಿರ್ತಕ್ಕಂಥವ್ರು ಕಲಿತ ವರ್ಗ ಆದ್ರೆ, ಅಸ್ಪೃಶ್ಯರಾಗಿ ಏನಿದ್ರಲ್ಲ ಅವರು ದಲಿತ ವರ್ಗ ಅಂತ ಇದ್ರು. ಯಾರನ್ನು ದೂಷಣೆ ಮಾಡಲಿಲ್ಲ, ಯಾರನ್ನು ದ್ವೇಷ ಮಾಡಲಿಲ್ಲ. ದೂಷಣೆ ಅಂತ ಮಗನ ಮಾಡಲಿಲ್ಲ, ದ್ವೇಷ ಅಂತ ಮಗನ ಮಾಡಲಿಲ್ಲ. ಕಾಠಿಣ್ಯಗೊಂಡಿರ್ತಕ್ಕಂಥ ಮನಸ್ಸನ್ನ ಕುಸುಮಗಳಂಗ ಅರಳಿಸುವಂಗ ಮಾಡಿರುವಂತ ಕೀರ್ತಿ ಅದು ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ. ಬೆಟ್ಟದಷ್ಟು ಗಟ್ಟಿಯಾಗಿರ್ತಕ್ಕಂಥ ಮನಸ್ಸನ್ನ ತನ್ನ ಅನುಭವದ ಅಮೃತದ ನುಡಿಯಿಂದ, ಎಲ್ಲರ ತನ್ನ ವರ್ತನೆಯಿಂದ ಅನೇಕ ಕಲ್ಲುಗೊಂಡಿರ್ತಕ್ಕಂಥ ಮನಸ್ಸುಗಳನ್ನ ಕಲ್ಲು ಸಕ್ಕರೆ ಹಾಗೆ ಮಾಡಿರ್ತಕ್ಕಂಥ ಕೀರ್ತಿ ಅದು ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಂತಹ ಕಲ್ಲು ಸಕ್ಕರೆಯಾಗಿ ಕಲ್ಲು ಬಂಡೆಯಾಗಿರ್ತಕ್ಕಂಥ ಅನೇಕ ಜನಗಳು ಕಲ್ಲು ಸಕ್ಕರೆ ಹಾಗೆ ಆಗ್ಬೇಕನ್ನೋ ಕಾರಣಕ್ಕೆ ಅಪ್ಪ ಬಸವಣ್ಣನವರ ಸಾಮೀಪ್ಯಕ್ಕೆ ಓಡೋಡಿ ಬರ್ತಾರೆ. 12ನೇ ಶತಮಾನದಾಗ ಒಂದು ಬಹಳ ದೊಡ್ಡ ಘಟನೆ ನಡೀತದೆ. ಏನು ಅಂತಂದ್ರೆ, ರೇವಣ ಸಿದ್ಧರು ಅಂತ ತಿಳ್ಕೊಂಡು ಬಹಳ ದೊಡ್ಡ ಗುರುಗಳು ಅವರು. ರೇವಣ ಸಿದ್ಧರು ಅಂತ ಏನದಾರ ಅವ್ರು ಬಹಳ ದೊಡ್ಡ ಗುರುಗಳು. ರೇವಣ ಸಿದ್ಧರು ಸೊನಲಾಪುರದೊಳಗೆ ಒಬ್ಬ ರಾಣಿ ಇದ್ಲು, ಚಾಮಲಾದೇವಿ ಅಂತ ಹೆಸರು.
ಚಾಮಲಾದೇವಿ ಆಗಿರ್ತಕ್ಕಂಥ ರಾಣಿ ಹತ್ರ ಗುರುಗಳು ಬರ್ತೀವಿ ಅಂತ ತಿಳ್ಕೊಂಡು ಒಂದು ಪತ್ರ ಬರೆದು ಕಳಿಸಿದ್ರು. ಗುರುಗಳು ಬರ್ತಾರಂದ್ರೆ ಸ್ವಾಗತ ಮಾಡ್ಕೋಬೇಕಲ್ಲ. ಈಗ ನಾವು ಮನೆ ತಿಕ್ಕೊಂಡಿಗೆ ಹೋಗಿದ್ವಿ, ಬೀವರಿಗೆ ಹೋಗಿದ್ವಿ. ಗುರುಗಳು ಬರ್ತಾರಂದ್ರೆ ಕೂಡಲೇ ಪಾಪ ಊರನವರೆಲ್ಲ ಹೊರಗೆ ಬಂದು ನಿಂತ್ಕೊಂಡು ಆರತಿ ತಗೊಂಡು ಹಿರಿಯಾರು ನಿಂತ್ಕೊಂಡು ಬಾರ್ಸವ್ರನ್ನ ಓದವ್ರನ್ನ ಕರ್ಕೊಂಡು ಸ್ವಾಮಿಗಳೆಲ್ಲ ಊರಾಗ ಓಣ್ಯಾಗ ಅಡ್ಡಾಡ್ಸ್ಕೊಂಡ್ ಬರುವಂತ ಪ್ರಯತ್ನ ಹೆಂಗ್ ಮಾಡಿದ್ರು. ಹಂಗ ಚಾಮಲಾದೇವಿ ರೇವಣ ಸಿದ್ಧ ಮಹಾಸ್ವಾಮಿಗಳು ಬರ್ತಾರಂದ್ರೆ ನಾನು ಸಹಿತ ನನ್ನ ರಾಣಿ ಎನ್ನುವಂಥದ್ದನ್ನು ತೊಡೆದು ಹಾಕಿ ಒಬ್ಬ ಭಕ್ತಿಯಾಗಿ ನಿಲ್ಬೇಕಂತ ತಿಳ್ಕೊಂಡು ಅನೇಕ ಆನೆ, ಒಂಟಿ, ಕುದುರೆ ಎಲ್ಲ ತನ್ನ ಭಂಡಾರದೊಳಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಬಾಳ್ಸವ್ರನ್ನ ಊದವ್ರನ್ನ ಕರ್ಕೊಂಡು ಬಂದು ಸ್ವಾಗತಕ್ಕೆ ನಿಂತ. ಸ್ವಾಗತಕ್ಕೆ ಏನ್ ನಿಂತಿದ್ರಲ್ಲ, ನಿಂತ ಕೂಡಲೇ ಅನೇಕ ತರದ ಎತ್ತಿನ ಗಾಡಿ ಅದಾವ, ಅನೇಕ ತರದ ಕುದುರೆ ಗಾಡಿ ಅದಾವ. ಈ ಎಲ್ಲಾ ಗಾಡಿಯಾಗ ಅವ್ರು ಕರ್ಕೊಂಡು ಯಾವ ಗಾಡಿ ಹತ್ತಾರ ಆ ಗಾಡಿ ಒಳಗೆ ಅವ್ರನ್ನ ಕುಂದಿರ್ಸ್ಕೋಬೇಕು, ಅವ್ರನ್ನ ಕರ್ಕೊಂಡು ಮೆರವಣಿಗೆ ಮಾಡ್ಕೊಂತ ಹೋಗ್ಬೇಕನ್ನುವಂತ ಕಾರಣಕ್ಕೆ ಗಾಡಿ ತಗೊಂಡ್ಬಂದು ನಿಲ್ಲಿಸ್ಯ. ಆದ್ರೆ ರೇವಣ ಸಿದ್ಧರು ಗಾಡಿ ಒಳಗೆ ಹತ್ತೋದಿರ್ಲಿ ಅವ್ರೇನು ಬಂದಿದ್ರಲ್ಲ, ಆ ಬಂದಿರತಕ್ಕಂಥ ಕುದುರೆಯನ್ನು ಇಳಿದವ್ರ ಹಾಕಿರುವಂತ ಪಾದರಾಕ್ಷಿಗಳನ್ನು ಸಹಿತ ಬಿಟ್ಟು ಬರಗಾಲಿನಲ್ಲಿ ನಡ್ಕೊಂತ ಹೊಂಟು ಬಿಟ್ರು. ಬರಗಾಲಿನಲ್ಲಿ ಹೊಂಟಿರುವಂತದ್ದನ್ನು ನೋಡಿ ಚಾಮಲಾದೇವಿ ಅಂತಾಳ, ಅಲ್ಲ ಗುರುಗಳು ಹತ್ತಾಕೋ ತಯಾರಿಲ್ಲ, ಇಷ್ಟು ಚಲೋ ಗಾಡಿಗಳನ್ನ ತಯಾರು ಮಾಡಿಟ್ಟೀನಿ, ಇವನು ಹತ್ತಲಾರ್ದನ ಕುದುರೆ ಮೇಲೆ ಇಳಿದವ್ರ ಪಾದರಾಕ್ಷಿ ಬಿಟ್ಟು ನಡ್ಕೊಂತ ಹೊಂಟಾರಲ್ಲ, ಪಾದರಾಕ್ಷಿಯನ್ನ ಹಾಕೊಳ್ಳಾರ್ದನ ನಡ್ಕೊಂಡು ಹೊಂಟಿದ್ದಾದ್ರು ಎಲ್ಲಿಗೆ ಅಂತ ತಿಳ್ಕೊಂಡು ಚಾಮಲಾದೇವಿ ಕೇಳ್ತಾಳ. ಗುರುಗಳು ಅಂತಾರಂತ, ನಾನು ಎಲ್ಲಿಗೆ ಹೊಂಟೀನಿ ಅಂದ್ರೆ ಅರಮನೆಗೆ ಹೊಂಟಿಲ್ಲ, ಅರಮನೆಯ ಬೀದಿ ಒಳಗ ವೃದ್ಧ ದಂಪತಿಗಳದಾರ. ಒಬ್ಬ ಅವ್ರ ಹೆಸರು ಮುದ್ದನಗೌಡ, ಸುಗ್ಗವ್ಯ ಅಂತ ತಿಳ್ಕೊಂಡು ಅವರ ಇಬ್ಬರು ಹೆಸರ. ಆ ಇಬ್ಬರು ದಂಪತಿಗಳ ಮನೆಗೆ ನಾವು ಹೊಂಟೀನಿ. ಅವ್ರ ಮನೆಗೆ ಹೋಗಿ ಏನ್ ಮಾಡ್ತೀರಿ, ಅವ್ರು ನೋಡಿದ್ರೆ ಮುಪ್ಪಾನ ವಯಸ್ಸಾಗಿಬಿಟ್ಟದ. ಒಬ್ಬರಿಗೆ 65 ವಯಸ್ಸಾಗ್ಯದ, ಇನ್ನೊಬ್ಬರಿಗೆ 60 ವರ್ಷ ಆಗ್ಯದ. 65-60 ವರ್ಷ ಆಗಿರ್ತಕ್ಕಂಥ ಮುಪ್ಪಾನ ಮುದುಕಿಯರ ಮನೆಗೆ ಹೋಗಿ ಏನ್ ಮಾಡೋರದಿರಿ, ಮುದ್ದುಗೌಡ ಸುಗ್ಗಲಾದೇವಿ ಅವ್ರ ಮನೆಗೆ ಹೋಗ್ಬೇಕು ನಾನು ಅಂತ ತಿಳ್ಕೊಂಡು ಬರಗಾಲಿನಿಂದ ಬರಾಕತ್ತಿದ್ ನೋಡಿ ಆಶ್ಚರ್ಯ ಆಗ್ತದೆ ಎಲ್ಲರಿಗೂ. ಅಲ್ಲ, ರಾಣಿನ ಇಷ್ಟಕೊಂಡ ತಯಾರು ಮಾಡೀನಿ, ಇಟ್ಟು ತಯಾರು ಮಾಡಿದ ಮೇಲೆ ಚಪ್ಪಲಿ ಇಲ್ಲಾರ್ದಂಗ ಅವ್ರ ಮನೆಗೆ ಹೊಂಟಾರಂದ್ರೆ ಅದು ಮುದುಕರ ಮನೆಗೆ ಏನಿರ್ಬೇಕಲ್ಲಿ ಅಂತ ತಿಳ್ಕೊಂಡು ಎಲ್ಲರೂ ಅವನಿಂದ ಬೆನ್ನ ಹತ್ಕೊಂತ ಬಂದ್ರು. ಬರ್ತಾರ, ಹೇಳದ ಕೇಳದ ಮನೆಗೆ ಯಾರಾದ್ರೂ ಬಂದ್ರೆ ಎಷ್ಟು ಖುಷಿ ಆಕತ್ರಿ ಅವರ ಗುರುಗಳು. ಸುಮ್ಮನೆ ಹಿಂಗೆ ಹೊಂಟಿದ್ನಿ, ನಿಮ್ಮ ಮನೆ ನೋಡಿದ್ನಿ ಬಂದ್ಬಿಟ್ಟೆ ಅಂತಂದ್ರೆ ಖುಷಿ ಆಕತ್ತಿಲ್ಲ ಇವ ನಿಮ್ಗೆ. ನಿಮ್ಮ ಮನೆಗೆ ಯಾರು ಪಟ್ನ ಗುರುಗಳು ಮಹೇಶ್ವರ ದೇವರು ಈ ಕಡೆ ಹೊಂಟಿದ್ನಿ, ನಿಮ್ಮ ಮನೆ ನೋಡೋಂಗಾತ ಬಂದೆ ಅಂತ ಹೇಳ್ದ ಕೇಳ್ದ ಬಂದ್ರೆ ಖುಷಿ ಆಕತ್ತಿಲ್ಲ. ಹಂಗ ವಯಸ್ಸಾಗಿರ್ತಕ್ಕಂಥ ಸುಗ್ಗಲಾದೇವಿಗೆ ಮತ್ತು ಮುದ್ದನಗೌಡರಿಗೆ ಗುರುಗಳು ಹೇಳ್ದ ಕೇಳದ ಬಂದಿದ್ ನೋಡಿ ಒಂದ್ ಕಡೆ ಆನಂದ ಆಗ್ತದ, ಇವ್ರಿಗೇನು ಆದ್ರೂ ಆತಿಥ್ಯ ಮಾಡ್ಬೇಕನ್ನುವಂಥದ್ದು ಒಂದ್ ಕಡೆ ಆಗ್ತದ. ಇದ್ದಿದ್ರೊಳಗೆ ಇದ್ದ ಕಂಬಳಿ ಮೇಲೆ ಕುಂದರಿಸಿ, ಯಪ್ಪ ನಮ್ಮ ಮನೆಗೆ ಹೇಳ್ದ ಕೇಳದ ಬಂದಿರ ಅಂದ್ರೆ ಇದೆಷ್ಟು ಪಾದ ಪೂಜೆ ಮಾಡ್ಕೋತೀವ್ರಿ, ಮಾಡ್ಕೊಡ್ರಿ ಅಂದ್ರೆ ಅವ್ರು ಏನೇನ್ ಮಾಡ್ಕೊಳ್ಬೇಕು ಮಾಡ್ಕೊಂಡು ಬಿಡ್ರಿ ಅಂದ್ರೆ ಅವ್ರು ಪಾದ ಪೂಜೆ ಎಲ್ಲ ಮುಗೀತು. ಪಾದ ಪೂಜೆ ಮುಗಿದ ಮೇಲೆ ಗುರುಗಳಿಗೆ ಏನಾದ್ರು ಕಾಣಿಕೆ ಅರ್ಪಣೆ ಮಾಡ್ಬೇಕಲ್ಲ, ಅವ್ರು ಕೇಳಬಾರದು, ನೀವು ಕೊಡ್ದಂಗಿರಬಾರದು. ಗುರುಗಳಾಗಿರ್ತಕ್ಕಂಥವ್ರು ಬಾಯಿ ಬಿಟ್ಟು ಕೇಳಬಾರದು, ಅದನ್ನು ಭಕ್ತರಾಗಿರ್ತಕ್ಕಂಥವ್ರು ಬಾಯಿ ಬಿಟ್ಟು ಕೆಡಿಸಿನೂ ಕೊಡಬಾರ್ದು. ಯಾವಾಗ ಗುರುಗಳು ಪಾದ ಪೂಜೆ ಆಗಿ ಇನ್ನೇನು ಕಾಣಿಕ ತಗೋಬೇಕಂತ ತಿಳ್ಕೊಂಡು ಹಣ್ಣು ಕಾಯಿ ಒಳಗೆ ಕಾಣಿಕ ಇಟ್ಟು ಆಶೀರ್ವಾದ ತಗೋಬೇಕಾದ್ರೆ 65 ವಯಸ್ಸಾಗಿರ್ತಕ್ಕಂತಹ ಮುದ್ದುಗೌಡ, 60 ವರ್ಷ ಆಗಿರ್ತಕ್ಕಂಥ ಸುಗ್ಗಲಾದೇವಿ ಇವ್ರು ಆಶೀರ್ವಾದ ತಗೋಬೇಕಂತ ತಿಳ್ಕೊಂಡು ಹಣ್ಣು ಕಾಯಿ ಕರಪ ಇಟ್ಕೊಂಡು ಅದರೊಳಗೆ ಕಾಣಿಕ ಇಟ್ಕೊಂಡು ಬಗ್ಗಿ ನಮಸ್ಕಾರ ಮಾಡುವಂತ ಟೈಮ್ದೊಳಗೆ ಏನ್ ಆಶೀರ್ವಾದ ಮಾಡಿದ್ರು ಗೊತ್ತಾ ಗುರುಗಳು? ಆಶ್ಚರ್ಯ ಪಡ್ಬೇಕು ನೀವೆಲ್ಲ. ಎಲ್ಲರಿಗೂ ಏನು ಇದು ಕಲ್ಪನೆ ಇಲ್ಲ, ಇವ್ರಿಗೆ ಕಲ್ಪನೆ ಇಲ್ಲ. 60 ವರ್ಷ ಆಗದ ಗಂಡ ಹೆಂಡತಿಗೆ, 65 ವರ್ಷ ಆಗದ ಗಂಡಗೆ. ಇಂಥ ಟೈಮ್ದೊಳಗೆ ರೇವಣ ಸಿದ್ಧರು ಬರಿಗಾಲಿನಿಂದ ಮನೆಗೆ ಹಿಡಿದ ಕೇಳದ ಬಂದು ಆಶೀರ್ವಾದ ಮಾಡಿದ್ರಂತ. ಇನ್ನು ಸ್ವಲ್ಪ ದಿವಸದೊಳಗೆ ಲೋಕವನ್ನು ಉದ್ಧಾರ ಮಾಡುವಂತ ಒಂದು ಗಂಡು ಮಗು ನಿಮ್ಗೆ ಜನನ ಆಗ್ತದ ಅಂತ ಹೇಳಿಬಿಟ್ರು. ಗಂಡು ಮಗು ಜನನ ಆಗ್ತದ ಅಂತ ಹೇಳಿದ ಕೂಡಲೇ ಕುಂತವ್ರಿಗೆಲ್ಲ ಆಶ್ಚರ್ಯ. ನೀವು ಚಪ್ಪಾಳಿ ಹೊಡೆದ್ರು ಬಿಡ್ರಿ, ನೀವು ಸಹಜವಾಗಿ ಹೊಡೆದು ಬಿಟ್ರಿ. ಈಗ ಆದ್ರೆ ನಾನು ಇದ್ದವ್ರಿಗೆ ಏನ್ರಿ ಇದು, ಗಂಡಗ 65 ಆಗೈತಿ, ಹೆಂಡತಿಗೆ 60 ವರ್ಷ ಆಗ್ಯಾವ. ಇಂಥದ್ರಾಗ ಗುರುಗಳಿಗೆ ನಾವು ಏನೋ ತಿಳ್ಕೊಂಡಿದ್ವಿ, ಇಂಥವ್ರಿಗೆ ಬಂದು ಆಶೀರ್ವಾದ ಮಾಡಕತ್ತಾರ, ಅದು ಗಂಡು ಮಗು ಆಕತ್ತೆ ಅಂತ ಹೇಳಕತ್ತಾರ. ಇದು ಹೆಂಗೆ ಸಾಧ್ಯ ಅಂತ ತಿಳ್ಕೊಂಡು ಎಲ್ಲರೂ ಹೇಳಕತ್ತಾರ. ಎಲ್ಲರೂ ಹಂಗೆ ವಿಚಾರ ಮಾಡೋರಲ್ಲ. ಯಾವ್ದು ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ ಅದನ್ನ ಯಾರು ಮಾಡಿ ತೋರಿಸ್ತಾರಂತಂದ್ರೆ ಮಂದಿ ಸಂಶಯ ಪಡ್ತೈತಿ. ಮೊದಲು ನಿನ್ನಿಂದ ಆಕೈತಾನೆ, ನೀ ಮಾಡೋಕ್ಕಾಗ್ತದ, ತುಜಾ ಕಡೆ ನೈ ಹೋಗಿ ಇದನ್ನೆಲ್ಲರೂ ಹೇಳ್ತಾರೆ. ಹಿಂಗೆ ನಿನ್ನ ಕಡೆ ಆಗೋದಿಲ್ಲ ಇದು. ಹಿಂಗೆಲ್ಲ ಹೇಳುವಂಥವ್ರನ್ನ ನೋಡ್ತೀವಿ ಅಂದ್ರೆ ವಿಚಾರ ಮಾಡ್ಕೊಡ್ರಿ. ಗುರುವಿನ ಹತ್ರ ಎಂತ ದೊಡ್ಡ ಶಕ್ತಿ ಇರ್ತದಂದ್ರೆ, ನೀನ್ ಒಲಿದರೆ ಕೊರಡು ಕೊನರು ಒಲಿ. ಭಗವಂತ ಒಲದ್ರ ಶಬ್ದ ಐತಲ್ಲಿ, ಬರೀ ನೋಡಿದ್ರ ಅಷ್ಟೇ, ನೋಡುದು ಬೇರೆ. ನೋಡಿದ್ರ ನೀನ್ ಒಲಿದಾರ್ರಿ, ನಾವು ಅನ್ನಂಗಿಲ್ಲ. ಮನಸ್ಸು ಮಾಡಿದ್ರೆ ಲೆಕ್ಕತ್ ಮಾಡ್ತೀನಿ ನಾನು, ನೀ ಜರ್ ಮನಸ್ಸಿಲ್ಲ ಕಾಯಿ ಪಣ್ ಕರ್ಮ ಇದು ಮಾಡ್ತೀವಂತೆ ಅನ್ನಂಗಿಲ್ಲ ನಾವು. ಮನಸ್ಸು ಮಾಡಿದ್ರೆ
ಮಾಡೋರು ನಾವು. ಮತ್ತೆ ನಿಮ್ಮ ಕಡೆ ಈಗ ಮನಸ್ಸು ಯಾಕೆ ಮಾಡಬಾರ್ದು? ಒಮ್ಮೆ ನಾವು ಮನಸ್ಸು ಮಾಡಿದ್ರೆ 16 ಲಕ್ಷ ರೂಪಾಯಿ ಪೆಂಡಲಿಗೆ ಕೊಟ್ಟ ಬಿಡ್ತೀವ ಅಂತ ಅನುಭವ ಒಟ್ಟ. ಯಾಕೆ ಮನಸ್ಸು ಎಲ್ಲಿ ಹೋಗಿತ್ತೀಗ ಅನ್ನಕ ಅಂದ್ಬಿಡ್ಬೇಕಲ್ಲ. ಅದನ್ನ ಮನಸ್ಸು ಮಾಡಿದ್ರ ಮಾಡೋದು ಬೇರೆ, ಆದ್ರೆ ಹಂಗ ಮಾಡೋದು ಬೇರೆ. ಅದಕ್ಕೆ ಅವರು ವಚನದಾಗ ಶಬ್ದ ಹೆಂಗಿಟ್ಟಾರಂದ್ರೆ, ನೀನ್ ಒಲಿದರೆ ಹಂಗ ನೋಡುವಂಗಿಲ್ಲ, ಹಂಗ ಮಾತಾಡೋದಿಲ್ಲ. ಹಂಗ ಮಾತಾಡೋದು ಬೇರೆ, ಕೃಪಾದೃಷ್ಟಿಯನ್ನು ಇಟ್ಟು ಮಾತಾಡೋದು ಬೇರೆ. ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ನೀನ್ ಒಲಿದರೆ ಬರಡು ಹಯನಾಗುವುದಯ್ಯ, ನೀನ್ ಒಲಿದರೆ ವಿಷವೆಲ್ಲ ಅಮೃತಬಹುದಯ್ಯ, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳಲ್ಲಿ ಇರುಕುವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದ ಐತಿ ನೋಡ್ರಿ. ನೀನ್ ಒಲಿದ್ರೆ ಕೊರಡು ಕೊನರುವುದಯ್ಯ, ಕೊಡ್ಲಿ ತಗೊಂಡು ಕಡದು ಮರಾನು ಸಹಿತ ಭಗವಂತನ ಆಶೀರ್ವಾದ ಇತ್ತಂದ್ರೆ ಹಳ್ಳಿ ಚಿಗುರ್ತದ. ಯಾವಾಗ ಅವನ ಒಲಿಮೆ ಇರಬೇಕು, ಭಗವಂತನ ಒಲಿಮೆ ಇರಬೇಕು. ಅವನ ಒಲಿಮೆ ಇತ್ತು ಅಂದ್ರೆ ಕಡದು ಕಟ್ಟಿರ್ತಕ್ಕಂತಹ ಒಂದು ಗಿಡಾನು ಸಹಿತ, ಒಣಗಿರುವಂತ ಗಿಡಾನು ಸಹಿತ ಹಳ್ಳಿ ಚಿಗುರ್ತದ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ನೀನು